ನೀವು ಹೇಳ್ತಾ ಇದ್ರಿ ಸಂಜಯ್ ಸಿಂಗ್ ಅವರೇ, ನಿಮಗೆ ಗೊತ್ತಾದ ತಕ್ಷಣ ತುಂಬ ಡಿಸ್ಟರ್ಬ್ ಆದ್ರಿ ಮತ್ತು ಮೀಡಿಯಾದ ಮುಂದೆಲ್ಲ ಹಂಚ್ಕೊಂಡ್ರಿ ಅನ್ನುವಂಥದ್ದು. ಸ್ವಲ್ಪ ನೀವು ಅವಾಗ ಇನ್ನೂ ಒಂಚೂರು ಯಾಕೆ ಹಿಂಗಾಯಿತು ಪಾಪ ಅಂತ ತುಂಬ ನೊಂದ್ಕೊಂಡ್ರಿ ಅಂತ ಕಾಣುತ್ತೆ ಆ ಸಂದರ್ಭದಲ್ಲಿ. ನಾನು ಆ್ಯಕ್ಚುಲಿ ನಂಬಿಲ್ಲ ಸರ್. ಆ್ಯಕ್ಚುಲಿ ಅಂದರೆ ಓಕೆ ಓಕೆ ನಂಬಿಲ್ಲ, ಬಟ್ ಆಯ್ತಲ್ವಾ, ಸೊ ಅದಕ್ಕೆ ಪರಿಹಾರ ಮಾಡಲೇಬೇಕಲ್ವಾ. ಸೊ ನಾನು ಅವ್ರ ಜೊತೆ ಇರಬೇಕು, ಸ್ಟ್ಯಾಂಡ್ ವಿತ್ ಯು ಅನ್ನೋ ಥರದ್ದು ಮನಸ್ಥಿತಿ ಬಂತ. ಅಂದರೆ ನಾನು ಅವ್ರಿಗೆ ಹೇಳಿಬಿಟ್ಟು ಮಾಡಿಲ್ಲ ಇದೆಲ್ಲ, ಅವ್ರಿಗೆ ಹೇಳಾದರೆ ನಾನು ಮಾಡಿದ್ದು. ಓಕೆ. ಶಿ ಡಸಂಟ್ ನೋ ದ್ಯಾಟ್ ಐ ಆಮ್ ಸಪೋರ್ಟಿಂಗ್ ಬಿಕಾಸ್ ಶಿ ವಾಸ್ ಆಲ್ರೆಡಿ ಶಿ ಗಾಟ್ ಅರೆಸ್ಟೆಡ್. ನಾನು ಅವ್ರು ಏನು ಅಂತ ಜನಕ್ಕೆ ತಿಳ್ಸೋಣ ಅಂತ, ಅವ್ರು ಯಾವ ಥರ ಮನುಷ್ಯ ಅಂತ ನಾನು ಕ್ಯಾಮ್ರಾ ಮುಂದೆ ಬಂದೆ ಸರ್. ಓಕೆ ಓಕೆ ಓಕೆ. ಅವ್ರ ಮನಸ್ಥಿತಿ ಏನು, ಅವರ ಚಿಂತನೆಗಳೇನು, ಅವ್ರು ಹೆಂಗೆ ವರ್ತನೆ ಮಾಡ್ತಾರೆ, ಅವ್ರು ಹೆಂಗೆ ನಡ್ಕೊಳ್ಳೋದು, ಅವ್ರ ಥಿಂಕಿಂಗ್ ಏನು, ಯಾವ ಥರ ಹೆಣ್ಣು ಅವರು ಜನಕ್ಕೆ ಸ್ವಲ್ಪ ನಮ್ಗೊಂಚೂರು, ಯಾಕಂದರೆ ನೀವು ಅವ್ರ ಜೊತೆ ದಾಂಪತ್ಯವನ್ನು ಮಾಡಿದ್ದೀರಿ, ಈಗಲೂ ಕೂಡ ಪ್ರೀತಿ ಇಟ್ಕೊಂಡಿದ್ದೀರಿ, ಅವ್ರ ಬಗ್ಗೆ ನಿಮಗೆ ಗೊತ್ತು, ಲವ್ ಮಾಡಿದ್ರಿ. ಹೇಗೆ ಪವಿತ್ರ ಗೌಡ ಅವರು ಹೇಗೆ ಎಮೋಷನ್ಸ್ನೆಲ್ಲ ಹೆಂಗೆ ಇದು ಮಾಡ್ತಾರೆ, ಅವರು ಹೇಗೆ ಅಂತ, ಅವರು ಮೂಡಿನ ಅಥವಾ ಹೇಗೆ ಅಂತ ಅವ್ರು? ನೋ, ಶಿ ಇಸ್ ನಾಟ್ ಎ ಮೂಡಿ ಸರ್. ಓಕೆ, ಮೂಡಿ ಅಲ್ಲ ಅವರು. ಅವಳು ಒಂದು ಮೈಂಡಲ್ಲಿ ಬಂತು, ನನಗೆ ಇದು ಬೇಕು, ಇಲ್ಲಾಂದರೆ ನನಗೆ ಇದು ಸಾಧಿಸಬೇಕು, ಫಿಕ್ಸ್ ಆಗಿಬಿಟ್ರೆ ಮುಗೀತು, ಅದು ಹ್ಯಾಮರ್ ಸರ್. ತಗೋಬೇಕಷ್ಟೇ, ಅದು ಬೇಕು ಅಂದರೆ ಬೇಕು. ಹಠ. ಹಾಂ, ಹಠ ಅದಲ್ಲ, ಹಠ ಅಂತ ಹೇಳೋಕ್ಕಾಗಲ್ಲ, ಅದು ಅಚೀವ್ ಮಾಡ್ತಾಳೆ ಅವಳು. ಸಾಧನೆ ಅದ್ರಲ್ಲಿ ನಾನು ಬೆಳಿಬೇಕು, ಅಚೀವ್ ಮಾಡಬೇಕು. ಇವಾಗ ನನಗೆ ಫಸ್ಟೇ ಹೇಳಿದರು ಅವರು, ಮದುವೆಗೆ 2-3 ತಿಂಗಳಲ್ಲಿ ಹೇಳಿದ್ರು, ನಾನು ಫ್ಯಾಷನ್ ಬೊಟಿಕ್ ಓಪನ್ ಮಾಡಬೇಕು ಅಂತ. ಓಕೆ. ಆವಾಗ ನನ್ನ ಹತ್ರ ಅಷ್ಟೊಂದು ಫಿನಾನ್ಷಿಯಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಬಿಕಾಸ್ ಫ್ಯಾಷನ್ ಬುಟೀಕ್ ಅಂದರೆ ಸರ್ ಇಟ್ಸ್ ಎ ವೆರಿ ಬಿಗ್ ಕಾನ್ಸೆಪ್ಟ್. ಓಕೆ. ಬಟ್ ಅವಳೇ ಒಂದು ಹೀರೋಯಿನ್ ಆದಳು, ಅದರಿಂದ ದುಡ್ಡು ಸಂಪಾದನೆ ಮಾಡಿದ್ಲು, ಅದರಿಂದ ಅವಳು ಫ್ಯಾಷನ್ ಬುಟೀಕ್ ಓಪನ್ ಮಾಡಿದೆ ಅಂದರೆ ನೋಡಿ, ಅದೊಂದು ಸಾಧನೆ. ಅದು ಸಾಧನೆ ಸರ್. ಬಟ್ ನಿಮಗೆ ಕೇಳಿದ್ರು, ನಿಮಗೆ ಅದನ್ನು ಆ ಕ್ಷಣಕ್ಕೆ ಆ ವ್ಯವಸ್ಥೆ ಮಾಡೋಕ್ಕೆ ಕಷ್ಟ ಆಯಿತು, ಸ್ವಲ್ಪ ಫಿನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗಿ. ಬಟ್ ಅವ್ರಿಗೊಂದು ಡ್ರೀಮ್ ಇತ್ತು, ಅಚೀವ್ ಮಾಡಿದ್ದಾಳೆ. ಓಕೆ ಓಕೆ. ಆ ಥರ ಹುಡುಗಿ ಸರ್ ಅವಳಿಗೆ ಕೆರಿಯರ್ ಇಂಪಾರ್ಟೆಂಟ್ ಸರ್, ಆ್ಯಂಡ್ ಫ್ಯೂಚರ್ ಇಂಪಾರ್ಟೆಂಟ್. ದಟ್ ನಾನು ಒಂದು ಸ್ಥಾನಕ್ಕೆ ಬರಬೇಕು ಅಂತ, ಆ್ಯಂಡ್ ಅಚೀವ್ ಮಾಡೋಕ್ಕೆ ಕಷ್ಟಪಡ್ತಾಳೆ, ಆ್ಯಂಡ್ ಶಿಲ್ ರೀಚ್. ಆಫೀಸ್ ಏನಿತ್ತು ಅವಾಗ, ಇಲ್ಲಿ ಏನು ಬೇರೆ ಏನು ಮಾಡ್ತಿದ್ರು ಅವ್ರು ನಿಮ್ಮ ಜೊತೆಗಿದ್ದಾಗ? ಏನಾದರೂ ಇದು ಓಕೆ, ಕನಸು ಇಟ್ಕೊಳ್ಳೋದು, ಡ್ರೀಮ್ಸು ಅದೆಲ್ಲ, ಅವ್ರಿಗೆ ಬೇರೆ ಆದರೂ ಆ್ಯಕ್ಟಿವಿಟೀಸು ಅಥವಾ ಆ ಥರದ್ದು ಏನಾದರೂ ನಿಮ್ಮ ಜೊತೆ? ಆ್ಯಕ್ಟಿವಿಟೀಸು ನಮ್ಮ ಜೊತೆ ಅಂದರೆ ಸರ್, ಅವಳಿಗೂ ಸಾಂಗ್ಸು, ಡ್ಯಾನ್ಸ್ ಅಂದರೆ ಇಷ್ಟ, ನನಗೂ ಕೊರಿಯೋಗ್ರಫಿ, ಡ್ಯಾನ್ಸಿಂಗ್ ಎಲ್ಲ ಅಂದರೆ ತುಂಬ ಇಷ್ಟ. ಓಕೆ. ಸೊ ಡ್ಯಾನ್ಸಿಂಗ್ ಮಾಡ್ತಾಯಿದ್ವಿ. ಆ್ಯಕ್ಟಿಂಗ್ ಯಾವಾಗಲೂ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಟ್ರಾವೆಲ್ ಮಾಡ್ತಾ ಇದ್ರಿ? ಟ್ರಾವೆಲಿಂಗ್ ನನಗೂ ಇಷ್ಟ, ಅವ್ರಿಗೂ ಇಷ್ಟ. ಎಲ್ಲೆಲ್ಲಿಗೆಲ್ಲ ಹೋಗಿದ್ರಿ? ಸುಮಾರು ಕಡೆ ಹೋಗಿದ್ವಿ ಸರ್. ಓಕೆ. ಆ್ಯಂಡ್ ಪೂಜೆದಲ್ಲಿನೂ ದೇವ್ರನ್ನೂ ಅವರು ನಂಬ್ತಾರೆ, ನಾನು ನಂಬ್ತೀನಿ ಸರ್. ಓಕೆ ಓಕೆ. ದೇವಸ್ಥಾನಗಳಿಗೆ. ಓಕೆ. ನಮ್ಮ ಮನೆ ದೇವರು ಅಲ್ಲಿ ವಜ್ರಮುನೇಶ್ವರ ದೇವಸ್ಥಾನ ಅಂತ ಈಗ ನೋಡಿದ್ವಲ್ಲ ನಾವು, ಬ್ರೇಕಿಂಗಲ್ಲಿ ಹಾಕಿದ್ವು. ಸೊ ಆ ದೇವ್ರನ್ನ ನಾವು ನಂಬ್ತೀವಿ. ಓಕೆ. ಅವರು ನಂಬ್ತಾರೆ. ಫೈನ್ ಸರ್. ಈಗ ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ 2 ಆರೋಪಿ ದರ್ಶನ್ ಆಗಿದ್ದಾರೆ. ಆಮೇಲೆ ಏನೋ ಈ ವಿಚಾರ ದರ್ಶನ್ ಅವ್ರಿಗೆ ಗೊತ್ತಾಗಿ ರೇಣುಕಾಸ್ವಾಮಿ ಅವ್ರನ್ನ ಕರೆಸ್ಕೊಂಡು ಮತ್ತು ಅದೆಲ್ಲ ಆಯಿತು ಅಂತೇಳಿ ಎಲ್ಲ ಹೇಳಲಾಗ್ತಾ ಇದೆ. ಈಗೆಲ್ಲ ಕೋರ್ಟ್ ಇದರಲ್ಲಿದೆ ಪ್ರಕರಣ. ಮತ್ತು ದರ್ಶನ್ ಅವ್ರಿಗೆ, ನಿಮಗೆ ದರ್ಶನ್ ಅವ್ರಿಗೂ ಮತ್ತು ಪವಿತ್ರ ಗೌಡ ಅವ್ರಿಗೂ ಏನು ಒಂದು 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 ಭಾವನಾತ್ಮಕವಾದ ಅಥವಾ ಒಂದು ರಿಲೇಷನ್ಶಿಪ್ ಇದೆ ಅಂತ ನಿಮಗೆ ಏನಾದ್ರು ಗೊತ್ತಾಯ್ತಾ, ಅಥವಾ ಅದನ್ನ ಹೆಂಗೆ ನೋಡ್ತೀರಿ ನೀವು ಅಂತ? ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನನಗೆ ಈಗಲೂ ನಾನು ಈಗಲೂ ಒಂದೇ ಅನ್ಕೊಳ್ಳೋದು, ದಟ್ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್, ದೇ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ನಾನು ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಪವಿತ್ರ ಒಬ್ಬರಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಅವ್ರಿಗೆ ಬಿಟ್ಕೊಡಲ್ಲ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅವ್ರಿಗೆ ಪ್ರಾಬ್ಲಮ್ ಬಂದರೆ ಪವಿತ್ರ ಕೂಡ ನಿಂತ್ಕೊತಾರೆ. ಓಕೆ. ಸೊ ಅದರಿಂದ ಐ ಥಿಂಕ್ ದೇ ಬೋತ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಬಟ್ ನಾನು ಯಾವಾಗ ಕಣ್ಣಿಂದ ನೋಡಿಲ್ಲ ಸರ್, ಸೊ ಅದ್ರ ಬಗ್ಗೆ ನಾನು ಅಷ್ಟೊಂದು ಕಮೆಂಟ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ದಟ್ ದೇ ಬೋತ್ ಆರ್ ವೆರಿ ಕ್ಲೋಸ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಆಗಿ ಅಷ್ಟೇ, ಆ್ಯಂಡ್ ಮ್ಯೂಚುವಲ್ ಫ್ರೆಂಡ್ಸ್ ಅನ್ಸುತ್ತೆ. ಸೊ
ಈಗ ನೋಡಿ ಯಾಕೆ ಅಂದರೆ ಈಗ ನೋಡಿ ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರು A2 ಆರೋಪಿಯಾಗಿದ್ದಾರೆ, ಇವರು A1 ಆರೋಪಿಯಾಗಿದ್ದಾರೆ. ನೋಡಿ ಇದ್ರ ಕೇಸ್ ಹಿಸ್ಟ್ರಿ ನೋಡಿದಾಗ ರೇಣುಕಾ ಸ್ವಾಮಿ ಅನ್ನೋರು ಇವರಿಗೆ ಪವಿತ್ರ ಗೌಡ ಅವ್ರಿಗೆ ಏನೋ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ರು ಅನ್ನೋ ವಿಚಾರ, ಅದು ಆ ವಿಚಾರ ದರ್ಶನ್ ಅವ್ರಿಗೆ ಗೊತ್ತಾಗಿದ್ದು, ದರ್ಶನ್ ಅವರು ಅವ್ರ ಮೇಲೆ ರೇಣುಕಾ ಸ್ವಾಮಿಯನ್ನು ಕರೆಸ್ಕೊಳ್ಳೋ ಪ್ರಯತ್ನಗಳು ಇವೆಲ್ಲ ಆಗ್ತಾ ಇದೆ. ಅಂದರೆ ಆಮೇಲೆ ಈ ಹಿಂದೆ ಏನು ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಅಸಮಾಧಾನವನ್ನು, ಅಂದರೆ ದರ್ಶನ್ ಅವರ ಪತ್ನಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನು ಜೊತೆಗಿರುವಂಥ ಫೋಟೋಗಳು, ಅಂದರೆ ಅವರು ಶೂಟಿಂಗಲ್ಲಿರುವಂಥ ಫೋಟೋಗಳು ಇನ್ನೇನು ಹಂಚ್ಕೊಂಡು ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಒಂದು ಸ್ವಲ್ಪ ಕ್ಲಾಶಸ್ ಆಗಿತ್ತು. ಅಂದರೆ ಬಹುಶಃ ಗೊತ್ತಿಲ್ಲ, ಈಗ ನಿಮ್ಮ ಅವ್ರ ನಡುವೆ ರಿಲೇಷನ್ ಏನು ಡೈವರ್ಸ್ ಆದ ನಂತರ ಬಹುಶಃ ಅವ್ರ ಜೊತೆಗೇನಾದರೂ ಒಂದು ರಿಲೇಷನ್ನು ಅಥವಾ ಒಂದು ಸ್ನೇಹವನ್ನು ಬೆಳೆಸ್ಕೊಂಡಿದ್ರು ಅಂತ ಅನ್ನೋದು, ಅದನ್ನು ಹೆಂಗೆ ಈಗ ಮತ್ತೆ ನೀವು ಅವ್ರನ್ನ ಈಗ ಪ್ರೀತಿ ಮಾಡ್ತಾ ಇದ್ದೀರಿ? ಮತ್ತೆ ಇಲ್ಲ ಸರ್, ಯಾವಾಗಲೂ ರೆಗ್ಯುಲರ್. ಓಕೆ. ಈಗ ಅವರ ಬದುಕು, ಅವರ ಯೋಚನೆ, ಅವರ ಚಿಂತನೆ, ಅವರ ಈ ಆಯ್ಕೆ ಬೇರೆ ಆಗಿರ್ಬೋದು. ಇದನ್ನು ಹೆಂಗೆ ನೋಡ್ತೀರಿ ಅಂತ? ನೋಡಿ ಸರ್, ನಾನು ಜಸ್ಟ್ ಅವ್ರು ಕಷ್ಟದಲ್ಲಿದ್ದಾರೆ ಅಂತಲೇ ನಾನು ಮಾತಾಡ್ತಾ ಇದ್ದೆ. ನಾನು ಹೇಳ್ತಾ ಇಲ್ಲ ದಟ್ ಪವಿತ್ರ ಗೌಡ ಶುಡ್ ಕಮ್ ಬ್ಯಾಕ್ ಅಂತ ನನ್ನ ಹತ್ರ. ಬಂದರೆ ನಾನು ಒಪ್ಕೊತೀನಿ, ಬಂದಿಲ್ಲ ಅಂದರೆ ಹಿಂಗೆ ಎದ್ಬಿಡ್ತೀನಿ ಸರ್. ಬಟ್ ನೀವು ಹೇಳ್ತಾ ಇರೋದು ದರ್ಶನ್ ಪವಿತ್ರ ಅವ್ರ ರಿಲೇಷನ್ಶಿಪ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳ್ತೀನಿ ಸರ್. ನನಗೆ ಗೊತ್ತಿರೋ ಪ್ರಕಾರ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾನು ಎಷ್ಟು ನೋಡಿದ್ದೀನೋ, ಅಂದರೆ ತುಂಬ ನೋಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ ಜನ ಏನಾದರೂ ಹೇಳ್ತಾರೆ ಸರ್. ಇವಾಗ ನಾನು ಇಷ್ಟ, ನಾನು ಏನಾದರೂ ಮೋದಿಗೂ ಬೈಬೋದು, ಜೋಗಿಗೂ ಬೈಬೋದು, ನಾನು ಜನ ಅಲ್ವಾ. ಅದೇ ಥರ ದರ್ಶನ್ ಅವರು ಒಂದು ಒಳ್ಳೆ ಹೆಸರಿದೆ, ಜನ ಹೇಳ್ತಾರೆ, ಹೆಂಗಾದರೂ ಹೇಳ್ತಾರೆ, ಈ ಥರನೂ ಹೇಳ್ತಾರೆ. ಸೊ ಜನನ ಮಾತನ್ನು ಕೇಳಿಬಿಡಿ ಸರ್. ನೀವು ನಿಜ ಕಣ್ಣಲ್ಲಿ ನೋಡಿದ್ದೀರಾ ಆವಾಗ ನಂಬಿ ಸರ್. ನಾನು ಇಷ್ಟದವರೆಗೆ ಕಣ್ಣಲ್ಲಿ ನೋಡಿಲ್ಲ, ಸೊ ನಾನು ಅದರಲ್ಲಿ ಕಮೆಂಟ್ ಮಾಡಲ್ಲ.